ಹಾಯ್ ಫ್ರೆಂಡ್ಸ್, ಹೇಮರಗುಲಾಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನೋಡಿ, ನೀವು ಅನ್ಕೋತಾ ಇದ್ದೀರಾ ಎಲ್ಲೋ ಹೋಗ್ತಾ ಇದೀವಿ ಅಂತ. ಬಟ್ ನಾವು ಹೊರಟಿದ್ದೆ, ಮನೆ ಬಿಟ್ಟಿದ್ದೆ 8:15 ಆಗಿತ್ತು. ಬಟ್ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋದ್ವಿ ಅಂತ ಅನ್ಕೋಬಹುದು. ನಮ್ಗೆ ಈಗೆಲ್ಲ ಐಡಿಯಾ ಇದ್ದಿದ್ರೆ ಎಲ್ಲ ಹೋಗ್ತೀವಿ ಅಂತೆಲ್ಲ ಐಡಿಯಾ ಇದ್ದಿದ್ರೆ ಈವ್ನಿಂಗ್ 6:37ಗೆಲ್ಲ ಬಿಟ್ಟಿದ್ರೆ ನಾವು ಇನ್ನು ಪ್ಲಾನ್ ಮಾಡ್ಕೊಂಡು ಇಲ್ಲ ಚೆನ್ನಾಗಿ ನಿಧಾನಕ್ಕೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದಿತ್ತು. ಬಟ್ ಆದ್ರೆ ನಮ್ ಪ್ಲಾನೇ ಇರ್ಲಿಲ್ಲ. ನಾವ್ ಏನೋ ತರೋಣ ಅಂತ ಹೋದ್ವು, ಅಲ್ಲಿ ಏನೋ ಆಯ್ತು. ಏನಪ್ಪಾ ಅಂದ್ರೆ ನನ್ ಮಗ ತುಂಬಾ ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ತಾನೆ. ಅವ್ನ್ ಟ್ರಕ್ ಅಲ್ಲಿ ಆಟ ಆಡ್ತಾರಲ್ಲ, ಗೇಮ್ ಆಡ್ತಾರಲ್ಲ, ಅದೊಂದು ಅವ್ನ್ಗೆ ಆಟ ಸಾಮಾನು ತುಂಬಾ ಇಷ್ಟ ಆಗ್ಬಿಟ್ಟು ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ದ. ಸಿಕ್ತು ಆನ್ಲೈನ್ ಅಲ್ಲಿ. ಬಟ್ ಆದ್ರೆ ಅವ್ನ್ಗೆ ಏನ್ ಇಷ್ಟ ಅಂದ್ರೆ ನಾನೊಂದು ರಿಯಲ್ ಆಗಿ ನೋಡ್ ತಗೋಬೇಕು. ಯಾಕಂದ್ರೆ ಅವ್ನ್ಗೆ ತುಂಬಾ ಚಿಕ್ಕದ್ರಿಂದ ನಾವೆಲ್ಲ ಜಾಸ್ತಿ ಮೂರ್ ಅಂತ ಇದೆ ಇದ್ರಲ್ಲಿ ಚಾಮರಾಜಪೇಟೆ ರೋಡ್ ಅಲ್ಲಿ, ಅಲ್ಲೇ ಕೊಡ್ಸಿರೋದು ಆಟ ಸಾಮಾನು, ರಿಮೋಟ್ ಕಾರ್ಗಳಾಗ್ಲಿ ಪ್ರತಿಯೊಂದು ಆಟಿಕೆಗಳು ಅಲ್ಲೇ ಜಾಸ್ತಿ ಕೊಡಿಸ್ತಾ ಇದ್ದು. ಅವ್ನಿಗೆ ಅದ್ ನೆನ್ಪಾಗೋಯ್ತು. ಒಂದ್ 4-5 ಇಯರ್ಸ್ ಬ್ಯಾಕ್ ತಗೊಂತಿದ್ನಲ್ಲ ಅವ್ನ್ ಚಿಕ್ಕವನಿರ್ಬೇಕಾದ್ರೆ, ಅದ್ ನೆನ್ಪಾಯ್ತು. ಅವನು ತುಂಬಾ ಹಠ ಹಿಡ್ದು ಕೂತ. ಅಪ್ಪ ಅಲ್ಲಿಗೆ ಹೋಗೋಣ, ಅಲ್ಲಿಗೆ ನನ್ಗೆ ಅಲ್ಲಿ ಆಟ ಸಾಮಾನು ಸಿಗುತ್ತೆ, ನನ್ಗೆ ಯಾವ್ದೇ ನೋಡ್ಕೊಂಡ್ ತಗೊಂಬೋದು. ಆನ್ಲೈನ್ ಅಲ್ಲಿ ಒಂದ್ಸಲ ನೋಡ್ಬೇಕು, ತರ್ಸ್ಕೊಬೇಕು, ಏನಾದ್ರು ಚೆನ್ನಾಗಿಲ್ಲ ಅಂದ್ರೆ ಮತ್ತೆ ಎಕ್ಸ್ಚೇಂಜ್ ಮಾಡ್ಬೇಕು, ರಿಟರ್ನ್ ಮಾಡ್ಬೇಕು, ಬೇಡ ಆತರ ಎಲ್ಲ. ಹೋಗಿ ಒಂದ್ಸಲಿ ನೋಡೋಣ ಅಂತ ತುಂಬಾ ಅವ್ರಪ್ಪನ್ ಫೋರ್ಸ್ ಮಾಡ್ದ. ಅವ್ರಪ್ಪನ್ಗೂ ಇಷ್ಟ ಇಲ್ಲ. ಅವರು ಡ್ಯೂಟಿಯಿಂದ ಪಾಪ ಅವಾಗ ತಾನೇ ಬಂದಿದ್ರು, 8 ಗಂಟೆಗೆ ಬಂದಿದ್ರು. ಸರಿ ಇವ್ನು ಫೋರ್ಸ್ ಮಾಡೋದ್ ಅಂತಾನೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ರೆ, ಇಲ್ಲ ಎಲ್ಲ ಹಿಂಗೆ ಹೋಗಿ ಬಂದ್ಬಿಡ ಬನ್ನಿ, ಮೋರ್ ಕ್ಲೋಸ್ ಆಗ್ಬಿಡುತ್ತೆ, 9 o'clock ಎಲ್ಲ ಕ್ಲೋಸ್ ಆಗುತ್ತೆ. ಯಾಕಂದ್ರೆ ನಮ್ಮ ಮನೆಯಿಂದ ಒಂದ್ 3 to 4 kilometers ಇದೆ. ನಿನ್ ಕ್ಲೋಸ್ ಆಗ್ಬಿಡುತ್ತೆ, ಮತ್ತೆ ಅವ್ನು ನಿಧಾನ ನೋಡ್ಕೊಂಡು ತಗೊಳಕಾಗಲ್ಲ ಅಂತ ಹೇಳಿ ಅವ್ರ ಅಪ್ಪನ್ಗೆ ಫೋರ್ಸ್ ಮಾಡ್ಕೊಂಡು ತುಂಬಾ ಹಿಂಸೆ ಕೊಟ್ಟು ಅದೇ ಡ್ರೆಸ್ ಅಲ್ಲಿ ಬಂದ. ನಮ್ಗೆ ಈಗೆಲ್ಲ ಹೋಗ್ತೀವಿ, ಈ ತರ ಎಲ್ಲ ಒಂದ್ ಇದಕ್ ಹೋಗ್ತೀವಿ ಅಂತ ಗೊತ್ತಿದ್ರೆ ನಾವು ನೀಟಾಗಿ ರೆಡಿ ಆಗಿ ಬೇಗನೆ ಮನೆ ಬಿಟ್ಟು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಿಧಾನಕ್ಕೆ ಮನೆ ಬರ್ಬೋದಿತ್ತು. ಬಟ್ ನಾವ್ ಮನೆ ಬಿಟ್ಟಿದ್ದೆ 8 ಕಾಲ್ ಆಗಿತ್ತು ಅನ್ಕೊಂತೀನಿ. ಇಲ್ಲಿಗ್ ಬಂದ್ ನೋಡ್ದು, ಇಲ್ಲಿ ಏನಪ್ಪಾ ನೋಡಿದ್ರೆ ಫುಲ್ ಶಾಕ್ ಆಯ್ತು. ಫಸ್ಟ್ ಮೊದ್ಲು ಗ್ರೌಂಡ್ ಅಲ್ಲಿ ಗ್ರಾಸರೀಸ್ ಮತ್ತೆ ತರಕಾರಿ ಸಾಮಾನೆಲ್ಲ ಸಿಕ್ತಿತ್ತು. ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಬಟ್ಟೆಗಳು ಮತ್ತೆ ಮನೆ ಐಟಮ್ಸ್ ಮತ್ತೆ ಈ ತರ ಎಲ್ಲಾ ಮಕ್ಕಳ ಆಟಿಕೆಗಳೆಲ್ಲ ತುಂಬಾ ಚೆನ್ನಾಗಿ ಸಿಗ್ತಾ ಇತ್ತು ಇಲ್ಲಿ. ಇವಾಗ ಏನಾಗಿದೆ ಅಂದ್ರೆ ಫಸ್ಟ್ ಫ್ಲೋರ್ ಕ್ಲೋಸ್ ಮಾಡಿದ್ದಾರೆ. ಜಸ್ಟ್ ಇದ್ ಮಾತ್ರ ಗ್ರೌಂಡ್ ಫ್ಲೋರ್ ಮಾತ್ರ ಇದ್ದಿದ್ದು. ಅಲ್ಲಿ ಏನಂತ ಹೇಳ್ಕೊಳಂತದ್ ಏನಿಲ್ಲ, ಮಾಮೂಲಿ ಮನೆಗೆ ಯೂಸ್ ಮಾಡುವಂತ ಗ್ರಾಸರೀಸ್ ಮತ್ತೆ ಎಲ್ಲಾ ಮಾಮೂಲಿ ಎಲ್ಲ ಇನ್ ಬೇರೆ ನಾವು ಆಟಿಕೆಗಳು ಇನ್ ಬೇರೆ ಐಟಮ್ಸ್ ಏನು ಇರ್ಲಿಲ್ಲ. ಬಟ್ ಎಲ್ಲ ನೋಡ್ವು, ತುಂಬಾ ಡಿಸಪಾಯಿಂಟ್ ಆಯ್ತು. ಏನು ಮಾಡಕ್ಕಾಗಲ್ಲ ಅಂತ ಹೇಳಿ ನಮ್ ಮನೆಗೆ ಒಂದೆರಡು ಐಟಮ್ ಬೇಕಿತ್ತು, ಅದನ್ನ ಮಾತ್ರ ತಗೊಂಡು ಹೊರಗ್ ಬಂದ್ವು. ಜನನು ಕೂಡ ಯಾರು ಇರ್ಲಿಲ್ಲ, ಕಸ್ಟಮರ್ಸ್ ಇಲ್ಲ. ಎಲ್ಲ ಮೊದ್ಲು ಒಂದ್ ಕಡೆ ಹೋಗಿದ್ರೆ ಇನ್ನೊಂದ್ ಕಡೆ ಬರೋ ತನಕ ಅರ್ಧ ಗಂಟೆ ಆಗ್ತಿತ್ತು, ಅಷ್ಟು ಕ್ರೌಡ್ ಇರ್ತಿತ್ತು. ಅವ್ನು ಚಿಕ್ಕವನಿರ್ಬೇಕು ನಾವ್ ಇಲ್ಲಿಗೆ ಬರ್ತಾ ಇದ್ವಿ, ಅವ್ನ ಗಾಡಿ ಒಳಗಡೆ ಟ್ರಾಲಿ ಒಳಗಡೆ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ವು. ಬಟ್ ಈಗ ಜನನೇ ಇಲ್ಲ, ಏನು ಮಾಡಕ್ಕಾಗಲ್ಲ. ನಮ್ಗೆ ಹೋಗಿದ್ದು ಸಿಗ್ಲಿಲ್ಲ ಅಂತೇಳಿ ಒಂದೆರಡು ಐಟಮ್ ಮನೆಗ್ ಬೇಕಿತ್ತು, ಅದನ್ನೇ ತಗೊಂಡು ಹೊರಟಿದ್ವು. ಅಷ್ಟು ನನ್ ಮಗ ಅವರೇ ಬೇಳೆ ಮೇಳ ಅಂತ ನೋಡ್ಬಿಟ್ಟ. ಇದೇನಪ್ಪಾ ಅಂದ್ರೆ ಬ್ಯಾಂಗ್ಳೂರಲ್ಲಿ ಇಯರ್ಲಿ ಒನ್ಸ್ ನಡೆಯುತ್ತೆ, ಅವರೆಕಾಳು ಸೀಸನ್ ಅಲ್ಲಿ ಅವರೇ ಬೇಳೆ ಮೇಳ ಅಂತ ನಡೆಯುತ್ತೆ. ನಾವೊಟ್ಟಿಗೆ ಒಂದ್ಸಲಿನೂ ಬಂದಿರ್ಲಿಲ್ಲ, ಇದೇ ಫಸ್ಟ್ ಟೈಮು. ಅವ್ನ್ ತುಂಬಾ ಫೋರ್ಸ್ ಮಾಡ್ಲಿಕ್ಕೆ ಶುರು ಮಾಡ್ದ. ಅಪ್ಪ ಇಲ್ಲೇ ಬಂದಿದೀವಿ, ಅಲ್ಲಿಂದ 3 ರಿಂದ ಒಂದು 1 kilometer ಆಗ್ಬೋದು, 1/2 kilometer 1 kilometer ಆಗುತ್ತೆ ಅಷ್ಟೇ. ಅಷ್ಟು ನಿಯರ್ ಅಲ್ಲಿ ಇದ್ವು ನಾವು. ಇದು ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ ನಡೀತಾ ಇರೋದು ಈ ಸಲ. ಅದಕ್ಕೇನೆ ಅಪ್ಪ ಇಷ್ಟು ದೂರ ಬಂದಿದೀವಿ, ಹೋಗೋಣ ಹೋಗೋಣ, ಒಂದ್ಸಲಿನೂ ಹೋಗಿಲ್ವಲ್ಲ ಅಂತ ಫೋರ್ಸ್ ಮಾಡ್ದ. ನಾವು ಬರ್ತೀವಿ, ಗಾಡಿ ಪಾರ್ಕಿಂಗೇ ಸಿಗ್ತಿಲ್ಲ. ತುಂಬಾ ಅಂದ್ರೆ ತುಂಬಾ ಕ್ರೌಡ್, ಹೋಗ್ತಾ ಇದಾರೆ ಬರ್ತಾ ಇದ್ರೆ. ನಾವು ಆಲ್ರೆಡಿ 9 ಗಂಟೆ ಆಗಿತ್ತು ನಾವ್ ಇಲ್ಲಿ ಹೋಗೋ ತನಕ. ತುಂಬಾ ಅಂದ್ರೆ ತುಂಬಾ ಕ್ರೌಡ್ ಇದೆ, ತುಂಬಾ ಸಿಕ್ಕಾಬಿಟ್ಟೆ ರಶ್ ಇತ್ತು. ಬಟ್ ಒಳಗಡೆ ಹೋಗ್ಲಿಕ್ಕೆ ನಾವು ಹೋದ್ವಿ ಒಳಗಡೆ. ಇನ್ನೊಂದು ಒಳಗಡೆ ಹೋಗ್ಲಿಕ್ಕೆ ಟಿಕೆಟ್ ತಗೋಬೇಕು, ಅದು ಆಲ್ರೆಡಿ ಕ್ಲೋಸ್ ಆಗಿತ್ತು. ಬಟ್ ಏನು ಮಾಡಕ್ಕಾಗಲ್ಲ, ಹೊರಗಡೆ ಇನ್ನೂ ಸ್ವಲ್ಪ ಓಡಾಡೋ ಪ್ಲೇಸ್ ಎಲ್ಲ ಇತ್ತು, ಅದ್ನೇ ಓಡಾಡ್ಕೊಂಡ್ ಬಂದ್ವು. ಮತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ರು ನೋಡಿ, ಆರ್ಕೆಸ್ಟ್ರಾ ನಡೀತಾ ಇದೆ, ದೇವ್ರ ಹಾಡುಗಳು, ಮತ್ತೆ ಕರ್ನಾಟಕ ಮತ್ತೆ ಇದು ಸಾಂಗ್ಗಳು, ಮತ್ತೆ ರಾಜ್ಕುಮಾರ್ ಸಾಂಗ್ಸ್ ಗಳೆಲ್ಲ ತುಂಬಾ ಚೆನ್ನಾಗಿ ಆಡ್ತಿದ್ರು. ಜನಗಳು ಅದನ್ನೇ ನೋಡ್ತಾ ಸ್ಟಾರ್ಟಿಂಗ್ ಅಲ್ಲೇ ಅದು ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ನನ್ಗಂತೂ ಜನ ನೋಡಿ ತುಂಬಾ ಶಾಕ್ ಆಗೋಯ್ತು, ಸಿಕ್ಕಾಬಿಟ್ಟೆ ಜನ. ಎಲ್ ನೋಡಿದ್ರು ಜನ, ಯಾವ ಕಡೆ ನೋಡಿದ್ರು ಜನ. ಅಪ್ಪ ಎಲ್ಲಪ್ಪ ಇರ್ತಾರೆ, ನಮ್ಮಂಗೆ ಎಷ್ಟು ಜನ ಬಂದಿದ್ದಾರೆ ನೋಡ್ಲಿಕ್ಕೆ, ಅಷ್ಟು ಚೆನ್ನಾಗಿರುತ್ತ ಇದು ಮೇಳ ಅಂತೇಳಿ. ಏನಪ್ಪ ಇದು ಸ್ಪೆಷಲ್ ಅಂದ್ರೆ, ಇದು ಡಿಸೆಂಬರ್ ಅವರೆಕಾಳು ಸೀಸನ್ ಆದ್ರಿಂದ ಪ್ರತಿ ಒಂದ್ ಐಟಮ್ ಅನ್ನು ಕೂಡ ಅವರೆಕಾಳು ಹೋಳಿಗೆ, ಅವರೆಕಾಳು ಕೋಡ್ಬಳೆ, ಅವರೆಕಾಳು ವಡೆ, ಅವರೆಕಾಳು ಬಾತು, ಅವರೆಕಾಳು ದೋಸೆ, ಅವರೆಕಾಳು ರೊಟ್ಟಿ, ಮತ್ತೆ ಮಸಾಲ್ ಪುರಿ ಇರ್ಬೋದು, ಬೇಲ್ ಪುರಿ ಇರ್ಬೋದು, ಆಮೇಲೆ ಬೋಂಡಾ ಬಜ್ಜಿ, ನೀವ್ ಏನೇನ್ ಐಟಮ್ ನಾವು ತಿಂತೀವಿ ಐಟಮ್ ಎಲ್ಲ ಪ್ರತಿ ಒಂದು ಕೂಡ ಇದು ಗೋಬಿ ಮಂಚೂರಿ ಮತ್ತೆ ಅದು ಕೂಡ ಅವರೆಕಾಳು ಹಾಕಿ ಪ್ರತಿ ಒಂದಕ್ಕೂ ಅವರೆಕಾಳು ಮಿಕ್ಸ್ ಮಾಡಿ 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 ಮಾಡಿದ್ದಾರೆ. ಮತ್ತೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್. ನಾವು ಒಂದೆರಡು ತಗೊಂಡ್ ನೋಡಿದ್ವಿ, ಟೇಸ್ಟ್ ಚೆನ್ನಾಗಿತ್ತು. ಬಟ್ ಏನಂದ್ರೆ ಸೇಮ್ ಎಲ್ಲಾ ತರನೇ, ಎಲ್ಲಾ ಕಡೆ ಡ್ರೆಸ್ ಇಟ್ಟಿರ್ತಲ್ಲ, ಟಾಪ್ಸ್ ಡ್ರೆಸ್ ಮತ್ತೆ ಚೈನ್, ಮಕ್ಳಿಗೆ ಬಳೆಗಳು, ಬಟ್ಟೆಗಳು ಎಲ್ಲ ಸ್ಟಾಲ್ಗಳು, ಚಿಕ್ಕ ಚಿಕ್ಕ ಸ್ಟಾಲ್ಗಳು ಇಟ್ಕೊಂಡು ಮಸಾಜ್ ಮಾಡ್ತಾರಲ್ಲ ಅದು, ಮತ್ತೆ ಇದು ಬಳೆ ಅಂಗಡಿ, ಪ್ರತಿ ಒಂದ್ ಐಟಮ್, ಚಪ್ಪಲ್ಸ್, ಶೂಸ್, ದುಪ್ಪಟ್ಟಾಸು ಮತ್ತೆ ಸ್ಯಾರೀಸು, ಅಂದ್ರೆ ಎಕ್ಸಿಬಿಷನ್ ತರ ಪ್ರತಿ ಒಂದ್ ಕಡೆ ನೋಡಿ. ಎಲ್ಲಾ ಕಡೆನು ಕಾಟನ್ ಸ್ಯಾರೀಸು,
ತಿನ್ನ ಐಟಮ್ ಇಂದ ಹಿಡಿದು ಈ ಬುಕ್ಸ್ ಇಂದ ಹಿಡಿದು ನಿಮ್ಗೆ ಏನ್ ಬೇಕು, ಮತ್ತೆ ಪಾರ್ಟ್ ಟೈಮ್ ಮತ್ತೆ ವೇಕೆನ್ಸಿ ಕೆಲ್ಸಗಳಿಗೆ ಬೇಕಲ್ಲ ಅದನ್ನು ಕೂಡ ಇಟ್ಟಿದ್ದಾರೆ. ಫುಲ್ ಎಕ್ಸಿಬಿಷನ್ ಹೇಗಿರುತ್ತೆ ಆತರ ಗೇಮ್ಗಳು, ಮಕ್ಳ ಗೇಮ್ಗಳು ಆಡೋದು ಪ್ರತಿಯೊಂದು ಇತ್ತು. ನಾವು ಫುಲ್ ಒಂದ್ 4 ನೋಡಿ ಈ ತರದ್ ನಾವ್ ನೋಡ್ತಾ ಇದ್ದಾನೆ. ಇಲ್ಲಿ ಕೇಳಿದ್ವಿ, ಇಲ್ಲಿ ಕೇಳಿದ್ಕೆ 3,000 ಹೇಳ್ತಾ ಇದಾರೆ. ಇವ್ರು 2,000 ರೂಪಾಯಿ ಕೇಳಿದ್ರು, 2,000 ಕೇಳಿದ್ರು. ಬಟ್ ಅದೇ ಅವ್ರದ್ದು ಇಲ್ಲ ಬರಲ್ಲ, 2,500 ಕೊಡ್ತಿದ್ರು. ಇವ್ನು ಆನ್ಲೈನ್ ಅಲ್ಲಿ ನೋಡಿದ್ರೆ ಇನ್ನೂ ಕಡಿಮೆ ನೋಡಿದಾನೆ. ಹಾಗಾಗಿ ಸರಿ ಬೇಡ, ನಾನು ಆನ್ಲೈನ್ ಅಲ್ಲೇ ಮಾಡ್ತೀನಿ ಅಂತ ಹೇಳಿ ಬಂದ. ಹಿಂಗೆ ಸುಮ್ನೆ ಒಂದ್ 2-3 ರೌಂಡ್ ಹಾಕಿದ್ವಿ. ನಾವು ಎಷ್ಟೋ ನಮ್ಗೂ ಕಾಲ್ ನೋವು ಸಿಕ್ಕಾಬಟ್ಟೆ. ಮತ್ತೇನಾದ್ರು ತಗೊಂಡ್ ತಿನ್ನೋಣ ಅಂದ್ರೆ ಕ್ಯೂ ಅದಕ್ಕೆ. ಎಲ್ಲಿ ನಿಂತ್ಕೋತೀರಾ? ರೊಟ್ಟಿಗೆ ನನ್ನ ಯಜಮಾನ್ರು 1 ಗಂಟೆ ಟೈಮ್ ನಿಂತಿದ್ದಾರೆ. 9 ಕಾಲಿಂದ ಏನೋ 10 ಗಂಟೆ 10 ಕಾಲ್ ತನಕ ಬರೀ ರೊಟ್ಟಿ, ಅಕ್ಕಿ ರೊಟ್ಟಿಗೋಸ್ಕರ ಅವರೇ ಬೇಳೆ ಹಾಕಿ ಮಾಡಿರ್ತಾರಲ್ವಾ, ಇತ್ತದ ಬೇಳೆ ಹಾಕಿ ಆ ರೊಟ್ಟಿಗೋಸ್ಕರ 9 ಕಾಲಿಂದ 10 ಗಂಟೆವರೆಗೂ ಕ್ಯೂ ಅಲ್ಲೇ ನಿಂತಿದ್ರು. 3/4 ಗಂಟೆ. ನನ್ ಮಗ ಅವರೆಕಾಳು ಬಾತ್ ಕೇಳ್ದ, ನಾನು ಸಪ್ರೇಟ್ ಆಗಿ ಕರ್ಕೊಂಡು ಹೋಗಿ ಬಾತ್ ಕೊಡಿಸ್ದೆ. ಸ್ಯಾಂಡ್ವಿಚ್ ಎಲ್ಲ ಇತ್ತು ಬೇಡ ಮಮ್ಮಿಯಿಂದ. ಚಾಟ್ಸ್ ಇತ್ತು, ಅದು ಬೇಡ ಚಾಟ್ಸ್ ತಿಂತಾನೆ ಇರ್ತಿದ್ ಬೇಡಿಯಿಂದ. ಸರಿ ಅವರೆಕಾಳು ಬಾತ್ ಕೊಡಿಸ್ದೆ. ಇವ್ರು ರೊಟ್ಟಿಗೋಸ್ಕರ ನಿಂತ್ಕೊಂಡು ರೊಟ್ಟಿಲೇ ನಮ್ಗೆ 1/2-3/4 ಗಂಟೆ ತುಂಬಾ ಟೈಮ್ ಅಲ್ಲೇ ವೇಸ್ಟ್ ಆಗೋಯ್ತು. ಬಟ್ ಏನು ಮಾಡಕ್ಕಾಗಲ್ಲ, ಮತ್ತೇನು ಕೆಲಸ ಇರ್ಲಿಲ್ವಲ್ಲ, ಎಲ್ಲ ಅಡಿಗೆ ಎಲ್ಲ ಮಾಡಿಟ್ಟಿದೆ ಮನೇಲಿ. ಹಿಂಗ್ ಹೋಗ್ತೀವಿ ಅಂತ ಗೊತ್ತೇ ಇರ್ಲಿಲ್ವಲ್ಲ. ನಾನು ಬೇಳೆ ತರಕಾರಿ ಹಾಕೆಲ್ಲ ಸಾಂಬಾರ್ ಮಾಡಿ ಅನ್ನ ಎಲ್ಲ ಮಾಡಿಟ್ಟಿದ್ದೆ, ಎಲ್ಲ ಕೆಲಸ ಮುಗಿದಿತ್ತು. ಮತ್ತೆ ಈ ಕಡೆ ಮಡಿಕೆ ಮಾಡ್ತಾರ ನೋಡಿ, ಅದೆಲ್ಲ ಇತ್ತು. ವಾಸ್ಗಳೆಲ್ಲ ಮಾಡ್ತಾರಲ್ಲ ಅದು, ಅದೇನಾದ್ರು ಬೇಕಾ ಅಂತ ನನ್ ಮಗನ್ ಕೇಳಿದೆ. ನಂಗೆ ತುಂಬಾ ಇಷ್ಟ ಆಯ್ತು ತಗೋಣ ಅಂತ. ಬೇಡ ಮಮ್ಮಿ, ನನ್ ಏನೋ ಟಚ್ ಮಾಡಿ ಬೀಳಿಸ್ಬಿಟ್ಟು ಹೊರದಾಕ್ಬಿಡ್ತೀನಿ, ಬೇಡಿ ಅಂತ ಹೇಳ್ದ. ಸರಿ ಅವನೇ ಇಷ್ಟಪಡ್ಲಿ, ಈ ತರ ಎಲ್ಲ ಮಾಡ್ಸ್ಕೊಂತೀನೋ ತಗೊಡ್ಲೇನು ಅಂತ ಕೇಳಿದೆ. ಬೇಡಿ ನನ್ ಕೈ ಸರಿ ಇಲ್ಲ, ಟಚ್ ಮಾಡಿ ಬೀಳಿಸ್ಬಿಡ್ತೀನಿ, ಬೇಡ ಅಂತ ಹೇಳ್ದ. ಈ ತರ ಇದು ಸ್ಮೆಲ್ ಬರುತ್ ನೋಡಿ, ಒಂಥರ ಚೆನ್ನಾಗಿರುತ್ತಲ್ಲ ಮನೆಗೆಲ್ಲ ಹಾಕಿದ್ರೆ ಆ ತರದ್ದು. ಏನೇನೋ ತುಂಬಾ ಡಿಫ್ರೆಂಟ್ ಆಗಿತ್ತು ಈ ಸಲ ಎಕ್ಸಿಬಿಷನ್ ಮಾತ್ರ. ಅಂದ್ರೆ ಒಳ್ಳೆ ಟೈಮ್ ಪಾಸ್ ಅಂತ ಹೇಳ್ಬೋದು. ನಾವು ಹೆಚ್ಚು ಕಡಿಮೆ 9 ಗಂಟೆಗೆ ಹೋದವರು 10:30ವರೆಗೂ ಅಲ್ಲೇ ರೌಂಡ್ ಹಾಕಿ ಎಲ್ಲ ತಿನ್ಕೊಂಡು ನೋಡಿ, ಕೆಳಗಡೆನೆ ಕುತ್ಕೊಂಡ್ಬಿಟ್ಟಿದ್ದಾರೆ ಜನಗಳು. ಅಷ್ಟು ಜನ. ಈ ಕಡೆ ಹೋದ್ರೆ ಆ ಕಡೆ ಬರಕ್ಕಾಗಲ್ಲ, ಆ ಕಡೆ ಹೋದ್ರೆ ಎಷ್ಟು ಲಕ್ಷ ಜನ ಇದ್ರು ಅಂತ ಹೇಳಕ್ಕಾಗಲ್ಲ. ಸಿಕ್ಕಾಪಟ್ಟೆ ಜನ ಇದ್ರು. ನೀವು ಯಾರು ಹೋಗೋರಿದ್ರೆ ಹೋಗ್ಬಿಟ್ಟು ಬನ್ನಿ, ಇಲ್ಲೇ ನಿಯರ್ ಬ್ಯಾಂಗ್ಳೂರ್ ಯಾರು ಇದ್ರೆ ಅವರೇ ಬೆಳೆ ಮಿಳಾಗ್ ಹೋಗಿ ದಯವಿಟ್ಟು ಬೇಗ ಹೋಗಿ. ನಮ್ ತರ ಕ್ಲೋಸ್ ಆದ್ ನಿಲ್ಲೋದ್ರೆ ನಾವು ಒಳಗಡೆ ಎಂಟ್ರಿ ಆಗಕ್ ಆಗಲ್ಲ. ಇನ್ನು ಒಳಗಡೆ ಏನಿಲ್ಲ, ಸೇಮ್ ಇದೇ ಇತ್ತು. ಇನ್ನೇನು ಒಳಗಡೆಗೂ ಹೊರಗಡೆಗೂ ಏನ್ ಡಿಫ್ರೆನ್ಸ್ ಇರ್ಲಿಲ್ಲ. ಒಳಗಡೆನೂ ಸೇಮ್ ಇದೆ, ಅದೇ ಸ್ವಲ್ಪ ಕ್ರೌಡ್ ಕಡಿಮೆ ಇರ್ತಿದೆ ಒಳಗಡೆ. ಇಲ್ಲಿ ಹೊರಗಡೆ ಸ್ವಲ್ಪ ಕ್ರೌಡ್ ಜಾಸ್ತಿ. ಹೇಳ್ಬೇಕಂದ್ರೆ ಒಳಗಡೆ ಇಂದ ಹೊರಗಡೆನೆ ಜಾಸ್ತಿ ಜನ ಇದ್ದಿದ್ದು ನಾವು ನೋಡಿದ ಮಟ್ಟಿಗೆ. ನೋಡಿ ಅವನ್ಗೆ ಅವರೇ ಬೆಳೆ ಬಾತ್ ಕೊಡಿಸ್ದೆ. ಅವ್ನು ಅದನ್ನ ಕೇಳಿದ್ ನಂಗೆ ರೈಸ್ ಐಟಮ್ ಕೊಡ್ಸಿ, ನಂಗೆ ರೊಟ್ಟಿ ಪಟ್ಟಿ ಎಲ್ಲ ತಿಂದ್ರೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅಂತ ಹೇಳ್ದ. ಹಾಗಾಗಿ ಅವ್ನಿಗೆ ಆಯ್ತು ತಗೋಪ್ಪ ನೀನ್ ತಿನ್ನಪ್ಪ. ಅವನು ಮಮ್ಮಿ ನಾನು ಇದೇ ಡ್ರೆಸ್ ಅಲ್ಲಿ ಇದೆ, ನೀನ್ ಏನು ಮಾಡಕ್ಕಾಗಲ್ಲ, ನೀನೇ ತಾನೇ ಫೋರ್ಸ್ ಮಾಡ್ತಾ ಇರೋದು ಅಂತ ಹೇಳಿ. ನೋಡಿ ನಮ್ಮ ಯಜಮಾನಿಗೆ ಕ್ಯೂ ಅಲ್ಲಿ ನಿಂತವ್ರೆ. 3/4 ಗಂಟೆ 1 ಅವರ್ ಕ್ಯೂ ಅಲ್ಲಿ ನಿಂತ್ಕೊಂಡು 2 ರೊಟ್ಟಿ ತಗೊಂಡ್ಬಂದ್ರು. ನಾವ್ ಅದನ್ನ ತಿಂದ್ವು. ಒಟ್ನಲ್ಲಿ ಬೇಗ ಬಂದ್ರೆ ಇನ್ನೊಂದ್ ಸ್ವಲ್ಪ ಎಲ್ಲ ಓಡಾಡ್ಕೊಂಡು ಚೆನ್ನಾಗಿರ್ತದೆ. ಒಂದು ಹೋಳಿಗೆ ತಗೊಂಡ್ವು. ಅದು ಹೋಳಿಗೆ ಏನ್ ತುಂಬಾ ತೆಳುವಾಗಿತ್ತು, ಅದು ಚೆನ್ನಾಗಿತ್ತು. ಸೇಮ್ ಬೇಳೆ ತರದ್ದೇ. ಅದೊಂಥರ ಸ್ವಲ್ಪ ಟೇಸ್ಟ್ ಅವರೆಕಾಳು ಹಾಕಿರ್ತಾರಲ್ಲ, ಚೆನ್ನಾಗಿದೆ. ರೊಟ್ಟಿನೂ ತುಂಬಾ ಚೆನ್ನಾಗಿತ್ತು. ಹಂಗು ರಾಗಿ ರೊಟ್ಟಿ ತಗೊಂತೀನಿ ಅಂದ್ರೆ ರಾಗಿ ರೊಟ್ಟಿ ಬಿಡಿ ಅಕ್ಕಿ ರೊಟ್ಟಿನೇ ತಗೊಳ್ಳಿ ಅಂತ ಹೇಳಿದ. 2 ಅಕ್ಕಿ ರೊಟ್ಟಿ ತಗೊಂಡ್ಬಂದ್ರು. ಅದ್ನೇ ತಿಂದು. ಅದು ಮತ್ತೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಒಂಥರ. ಇನ್ನು ವಿಡಿಯೋ ಇದೆ, ಪೂರ್ತಿ ನೋಡ್ತಾ ಇರಿ ಫ್ರೆಂಡ್ಸ್. ಗಾಂಧಿ ಬಜಾರಲ್ಲಿ ನೋಡೋದು ಫ್ರೆಂಡ್ಸ್, ಎಲ್ಲ ಅಂಗಡಿಗಳೆಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗ್ತಾ ಇತ್ತು. ನೋಡಿ ಈ ಚಾಟ್ಸ್ ಅಂಗಡಿ ಇದೆ ನೋಡಿ, ಇದು ಅವಾಗಿಂದ ಫೇಮಸ್ಸು ಅಲ್ಲಿ. ಇಲ್ಲೇನಪ್ಪ ಅಂದ್ರೆ ಇದು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಇರ್ತಾರಲ್ಲ, ಅವ್ರ ಅಡ್ಡ ಅಂತಾನೆ ಹೇಳ್ಬೋದು. ಇಲ್ಲೇ ಅವ್ರು ರೂಮ್ ಮಾಡ್ಕೊಂಡು ನಾವು ಕಾಲೇಜ್ ಟೈಮ್ಸಲ್ಲಿ ಅಂದರೆ ಒಂದು 20 years ಬ್ಯಾಕ್ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ
ಅವಾಗೆಲ್ಲ ಬಸ್ಸು ಫೆಸಿಲಿಟಿ ಎಲ್ಲ ಕಡಿಮೆ ಅಲ್ವಾ, ನಾವು ಬಸ್ಗೆಲ್ಲ ಹೋಗ್ತಾ ಇರಲಿಲ್ಲ. ಇಲ್ಲಿ ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟರ್ ಆಗ್ತಿತ್ತು. ನಾವು ಮಧ್ಯದಿಂದ ವಾಕಬಲ್ಲೇ ನಡ್ಕೊಂಡೇ ಹೋಗ್ತಾ ಇದ್ವು. ಅವಾಗ ಯಾವಾಗಲೂ ನಾವು ಕಾಲೇಜ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಈವ್ನಿಂಗ್ ಅವ್ರು ಚಾಟ್ಸ್ ತಿಂತಾ ಇದ್ರು. ಇಲ್ಲೇನೆ ಇದೇ ಅಂಗಡಿಯಲ್ಲೇ ತಿಂತಿದ್ದವರು. ಅವಾಗ್ಲಿಂದನೂ ಇದೆ, ನಮ್ಮ ಕಾಲೇಜ್ ಡೇಸಿಂದನೂ ಈ ಅಂಗಡಿ ಇದೆ. ನಾವು ಈ ಕಡೆ ನಮ್ಮ ಅಮ್ಮನ ಮನೆ ಇಲ್ಲೇ ಇರೋದ್ರಿಂದ ನಾವು ಈ ಸೈಡ್ ಬಂದಾಗೆಲ್ಲ ಇಲ್ಲಿ ಮಿಸ್ಸೇ ಮಾಡಲ್ಲ, ಚಾಟ್ಸ್ ತಿನ್ಕೊಂಡೇ ಹೋಗ್ತೀವಿ. ಮತ್ತೆ ಎದುರುಗಡೆ ಒಂದು ಪಾರ್ಕ್ ಇದೆ, ಶಾಮಣ್ಣ ಪಾರ್ಕ್ ಅಂತ. ನನ್ನ ಮಗನಿಗೂ ಅಷ್ಟೇ, ನಾವು ಚಿಕ್ಕದ್ರಿಂದ ಅಲ್ಲೇನೆ ಆಟ ಆಡಿಸಿ ಬೆಳೆಸಿರೋದು. ಹಂಗಾಗಿ ತುಂಬಾ ಸೆಂಟಿಮೀಟರ್ ಜಾಸ್ತಿ ಅವ್ನಿಗೆ. ಈ ಕಡೆ ಬಂದ್ರೆ ಪಾರ್ಕ್ಗೆ ಮೊದಲು ಕರ್ಕೊಂಡು ಹೋಗು ಅಂತ ಇದು ಮಾಡ್ತಿದ್ದೆ. ಈಗ ದೊಡ್ಡದಾದ್ಮೇಲೆ ಪಾರ್ಕ್ ಎಲ್ಲ ಇಷ್ಟಪಡಲ್ಲ. ಮತ್ತೆ ಚಾಟ್ಸ್ ಮಾತ್ರ ಮಿಸ್ ಮಾಡೋಂಗೆ ಇಲ್ಲ. ಈ ಕಡೆ ಟರ್ನಿಂಗ್ ಇದೆ ನೋಡಿ, ಆ ಟರ್ನಿಂಗ್ ಅಲ್ಲಿ ರೂಮ್ಸ್ ಇತ್ತು, ಅಲ್ಲೇ ಅವ್ರು ಇದ್ದಿದ್ದು ಮೊದಲು. ಅವಾಗಿನ್ನೂ ಅವರು ಫಿಲ್ಮಲ್ಲೆಲ್ಲ ಆಕ್ಟ್ ಮಾಡ್ತಿರ್ಲಿಲ್ಲ. ಯಾವುದೋ ಒಂದು ಆಂಕರಿಂಗ್ ಮಾಡ್ತಾ ಇದ್ರು ನೋಡಿ ಸುಜಾತ ಮೇಡಮ್ ಜೊತೆ. ಆ ಟೈಮಲ್ಲಿ ಅದೊಂದು 20 ವರ್ಷದ ಹಿಂದಿನ ಮಾತು, 21 ವರ್ಷದ ಮಾತು. ಅವಾಗ ಅವ್ರು ಯಾವಾಗ್ಲೂ ಇಲ್ಲೇ ಚಾಟ್ಸ್ ತಿಂತಿದ್ರು. ನಾವು ನೋಡ್ತಾ ಇದ್ವು. ಅವಾಗೆಲ್ಲ ಅಷ್ಟು ಫೇಮಸ್ ಆಗಿರ್ಲಿಲ್ವಲ್ಲ ಅವರು, ಅಷ್ಟೊಂದೇನು ಇದಾಗ್ತಿರ್ಲಿಲ್ಲ. ಈಗಂತೂ ಅವ್ರ ಈ ಕಡೆ ಕಾಣಿಸೋದಿಲ್ಲ ಬಿಡಿ, ಮೊದ್ಲು ಇದ್ದಿಲ್ವ ಇಲ್ಲಿ, ಹಾಗಾಗಿ ಚಾಟ್ಸ್ ತಿನ್ನಕ್ ಬರ್ತಾ ಇದ್ರು. ಇಲ್ಲಿ ತಿನ್ಕೊಂಡು ನಮ್ಮ ಯಜಮಾನ ಬಾರ್ಬಿಕ್ಯೂ ತಿಂತೀನಿ ಅಂತೇಳಿ ಪನ್ನೀರ್ದು ಮಶ್ರೂಮ್ದೆಲ್ಲ ತಿಂತಾ ಇದ್ದಾರೆ. ನಾನು ದಹಿ ಪುರಿ ತಿಂದೆ, ನನ್ನ ಮಗ ಬಂದು ಬೇಲ್ಪುರಿ ತಿಂದ, ನನಗೆ ತಿಂತೀನಿ ಅಂತ ತಿಂತಾ ಇದ್ದಾರೆ. ತಿಂದ್ಬಿಟ್ಟು ಮುಗಿಸ್ಕೊಂಡು ಹೋಗ್ತಾ ಇದೀವಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೀಗಿತ್ತು. ನಾವು ಮನೆಗೆ ಬರೋ ತನಕ ಕರೆಕ್ಟಿಗೆ 11 ಗಂಟೆ ಆಯಿತು. ಏನು ಮಾಡೋಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.